ಎಲ್ರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರಲ್ಲೇ ಮನೆಯಲ್ಲೇ ಕೂತ್ಕೊಂಡು ಹೇಗೆ ಆನ್ಲೈನ್ ಮುಖಾಂತರ LLR ಅಂದರೆ ಲರ್ನರ್ ಲೈಸೆನ್ಸ್ಗೆ ನೀವು ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಇಟ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರನೇ ಬರುತ್ತೆ ಅಂತ ಹೇಳ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ನಿಮ್ಮ ತುಂಬ ಈಸಿಯಾಗಿ ಮನೆಯಲ್ಲೇ RTO ಆಫೀಸ್ಗೆ ಹೋಗದೇ ನೀವು ನಿಮ್ಮ ಮೊಬೈಲ್ನಲ್ಲೇ ಕೂಡ ಅಪ್ಲೈ ಮಾಡ್ಬೋದು. ಅದು ಹೇಗೆ ಅಂದರೆ ನೀವು ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪಲ್ಲಿ ಪರಿವಾಹನ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಪರಿವಾಹನ್ ಅಂತ ಸರ್ಚ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಫಸ್ಟ್ನೇ ಬರುತ್ತೆ ನೋಡೋದು, ಓಮ್ ಪರಿವಾಹನ್ ಸೇವಾ ಅಂತ ಇದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ಡ್ರೈವರ್ಸ್ ಲರ್ನರ್ ಲೈಸೆನ್ಸ್ ಅದಂತಿದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇದರ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ನೋಡ್ಬೋದು, ನೆಕ್ಸ್ಟ್ ಇಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ. ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್ ಅಂತ ಇದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇದರ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ನೀವು ಈ ಥರ ಡಾಕ್ಯುಮೆಂಟ್ಸು ಈ ಥರ ಇರುತ್ತೆ ಅಂತ, ಈ ಥರ ಫಾಲೋಯಿಂಗ್ ಸ್ಟೆಪ್ಸ್ಗಳು ಇರ್ತವೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಸಬ್ಮಿಟ್ ವಿತೌಟ್ ಆಧಾರ್ ಕಾರ್ಡ್ ಅಂದರೆ ನೀವು ಈ ಥರ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇದು RTO ಆಫೀಸ್ಗೆ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವು ಮನೆಯಲ್ಲೇ ಸಬ್ಮಿಟ್ ಮಾಡ್ತಾ ಇರೋದ್ರಿಂದ ನೀವು ಇದ್ರ ಸಬ್ಮಿಟ್ ವಿಯಾ ಆಧಾರ್ ಅಥೆಂಟಿಕೇಶನ್ನ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ಸಬ್ಮಿಟ್ನ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸಬ್ಮಿಟ್ನ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಆಧಾರ್ ನಂಬರ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಜನರೇಟ್ OTP ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಜನರೇಟ್ OTP ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ನೀವು ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಇಲ್ಲಿ 3 ಬಾಕ್ಸ್ ಇದೆಯಲ್ಲ, ಈ 3 ಬಾಕ್ಸ್ನ ಮೇಲೆ ನೀವು ಕ್ಲಿಕ್ನ ಮಾಡಿ ಅಥೆಂಟಿಕೇಟ್ನ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಅಥೆಂಟಿಕೇಟ್ನ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ಆಧಾರ್ ಕಾರ್ಡ್ ಇರೋದ್ರಿಂದ ನಿಮ್ಮ ಅಡ್ರೆಸ್ ಎಲ್ಲ ಫೆಚ್ ಆಗಿರುತ್ತೆ. ನೀವು ಪ್ರೊಸೀಡ್ನ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಪ್ರೊಸೀಡ್ನ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಎಲ್ಲ ಡೀಟೇಲ್ಸ್ ಆಧಾರ್ ಕಾರ್ಡ್ ಇರೋದ್ರಿಂದ ಎಲ್ಲ ಡೀಟೇಲ್ಸ್ ಆಟೋಮೆಟಿಕಲಿ ಫೆಚ್ ಆಗಿರುತ್ತೆ. ಕೆಲವೊಂದು ಇನ್ಫಾರ್ಮೇಷನ್ಸ್ ಮಾತ್ರ ನಿಮಗೆ ಫೆಚ್ ಆಗಿರಲ್ಲ, ಅದನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಇಮೇಲ್ ಐಡಿನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ಕರೆಕ್ಟಾಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಬೇಕಾಗುತ್ತೆ. ಚೆಕ್ ಮಾಡ್ಕೊಂಡು ಮೇಲೆ ನೋಡ್ಬೋದು ಇಲ್ಲಿ ಐಡೆಂಟಿಫಿಕೇಶನ್ ಮಾರ್ಕ್ 1, 2 ಹಾಕಲೇಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ಕೆಳಗಡೆ ಇದು ತುಂಬ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಒಂದ್ಸಲ ಚೆಕ್ ಮಾಡಿಕೊಂಡು ನೋಡ್ಬೋದು. ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಕೂಡ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲೇ ಫಿಲ್ಅಪ್ ಮಾಡಿ ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದನ್ನು ನೋಡ್ಬೋದು ಇದು ಡೊನೇಟ್ ಮಾಡ್ತೀರಾ ಅಂದರೆ ನಿಮ್ಮ ಯಾರು ಆಕ್ಸಿಡೆಂಟಲ್ಲಿ ಡೆತ್ ಆದರೆ ಡೊನೇಟ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಇಲ್ಲಿ ನೆಕ್ಸ್ಟ್ ನಂತರ ಸಬ್ಮಿಟ್ನ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸಬ್ಮಿಟ್ನ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ನೋಡ್ಬೋದು ಕಂಗ್ರ್ಯಾಚುಲೇಷನ್ ಯುವರ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಓಕೆ ಅಂತ ಕೊಡಿ. ನಿಮ್ಮ ಅಪ್ಲಿಕೇಶನ್ ನಂಬರ್ ಒಂದಿರುತ್ತೆ, ಈ ಫ್ಯೂಚರ್ ನಂಬರ್ಗೆ ನೀವು ಕಾಪಿ ಮಾಡಿ ಇಟ್ಕೊಬೇಕಾಗುತ್ತೆ. ಯಾಕೆ ಅಂತಂದರೆ ನಿಮಗೆ ಇದೇ ಅಪ್ಲಿಕೇಶನ್ ನಂಬರ್ ಕೂಡ ನಿಮಗೆ ತುಂಬ ಕಡೆ ಯೂಸ್ ಆಗುತ್ತೆ. ಇದು ನೋಡ್ಬೋದು. ಈಗ ನೀವು ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನೋಡ್ಬೋದು. ಅಪ್ಲಿಕೇಶನ್ ಇದು ಕಾಂಟ್ಯಾಕ್ಟ್ಲೆಸ್ ಸರ್ವಿಸಸ್ ನೋ ನೀಡ್ ಟು ವಿಸಿಟ್ RTO ಆಫೀಸ್ ಅಂತ ಬರ್ತಾ ಇದೆ. ನೋಡ್ಬೋದು ಇಲ್ಲಿ ನಿಮಗೆ ಕಂಪ್ಲೀಟೆಡ್ ಏನೇನು ಆಗಿದೆ ಅಂತ ತೋರಿಸ್ತಾ ಇದೆ. ಕಂಪ್ಲೀಟೆಡ್ ಎಕ್ಸಮ್ಟೆಡ್ ಬಟ್ ನೀವು ಪೇಮೆಂಟ್ ಮಾಡಿಲ್ಲ. ಈ ಪೇಮೆಂಟ್ನ ನೀವು ಆನ್ಲೈನಲ್ಲೇ ಮಾಡಬೇಕಾಗುತ್ತೆ ಅಥವಾ ನೀವು ಆನ್ಲೈನಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ಪ್ರೊಸೀಡ್ನ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಪ್ರೊಸೀಡ್ನ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ನೋಡ್ಬೋದು ಎಷ್ಟೆಷ್ಟು ಫೀಸ್ ಪೇ ಮಾಡಬೇಕು ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಬ್ಯಾಂಕ್ ಗೇಟ್ವೇ ಟ್ರೆಜರ್ ಅಂತ ಇದೆಯಲ್ಲ, ಇಲ್ಲಿ ಖಜಾನಾ 2 ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ಇಲ್ಲಿ ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ.
ಅಗ್ರಿ ಮೇಲೆ ಕ್ಲಿಕ್ನ ಮಾಡಿ ಪ್ರೊಸೀಡ್ ಪೇಮೆಂಟ್ನ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಪ್ರೊಸೀಡ್ ಪೇಮೆಂಟ್ನ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ನೀವು ಯಾವ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕು ಅಂತ ಕೇಳ್ತಾ ಇದೆ. ನೀವು QR ಕೋಡ್ ಅದು ಇದು ನೋಡ್ಬೋದು. ಸೆಲೆಕ್ಟ್ ಪೇಮೆಂಟ್ ಮೋಡ್, ಕ್ಯಾಶಲ್ಲಿ ಪೇ ಮಾಡ್ತೀರಾ ಅಥವಾ ಬ್ಯಾಂಕಿಗೆ ಅಂದರೆ ಕ್ಯಾಶಲ್ಲಿ ಅಂದರೆ ನೀವು ಬ್ಯಾಂಕ್ ನೋಡ್ಬೋದು. ಕ್ಯಾಶ್ ಕಟ್ಟೋದಾದ್ರೆ ನೀವು ಯಾವ ಬ್ಯಾಂಕಲ್ಲಿ ಕಟ್ತೀರಾ ಅಂತ ತೋರಿಸ್ತದೆ. ನಾನು ಆನ್ಲೈನ್ ಮುಖಾಂತರ ಮಾಡ್ತಾ ಇರೋದ್ರಿಂದ ಡೆಬಿಟ್ ಕ್ರೆಡಿಟ್ ಕಾರ್ಡ್ನ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ನಾನು ಕೆನರಾ ಬ್ಯಾಂಕ್ನ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿರೋ ಕ್ಯಾಪ್ಚಾ ಕೋಡ್ನ ನೀವು ಎಂಟರ್ನ ಮಾಡಬೇಕಾಗುತ್ತೆ. ಇಲ್ಲಿ 2 ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ಸಬ್ಮಿಟ್ನ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸಬ್ಮಿಟ್ನ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ನೋಡ್ಬೋದು ಇಲ್ಲಿ ನಿಮ್ಮದು 350 ರೂಪಾಯಿ ಪೇ ಮಾಡೋದಕ್ಕೆ ಕೇಳ್ತಾ ಇದೆ. ಇಲ್ಲಿ ನೀವು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ನೀವು ಯಾವುದರ ಮುಖಾಂತರ ನೋಡ್ಬೋದು QR ಕೋಡ್ ಅಂದರೆ ನೀವು ಇಲ್ಲೇ ಸ್ಕ್ಯಾನ್ ಮಾಡಿ ಕೂಡ ನೀವು ಪೇನ ಮಾಡ್ಬೋದು, ಅಥವಾ ಕಾರ್ಡ್ ಮುಖಾಂತರನೂ ಪೇ ಮಾಡ್ಬೋದು, ಅಥವಾ ನೆಟ್ ಮುಖಾಂತರನೂ ಪೇ ಮಾಡ್ಬೋದು. ಈ ರೀತಿಯಾಗಿ ನಿಮಗೆ ಆನ್ಲೈನ್ ಮುಖಾಂತರನೇ ಮನೆಯಲ್ಲೇ ಕೂತ್ಕೊಂಡು ಎಲ್ಲರಿಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.